ಈಗ ತಾನೇ ಕೂತ್ಕೊಳ್ಳೋ, ಸುಮ್ಮನೆ ಕೂತ್ಕೊಳ್ಳೋ, ಚೇರ್ ಹಾಕಿದೀವಿ, ಅವರೆಲ್ಲ ಕೂತಿಲ್ವನಲ್ಲಿ. ಎಣ್ಣೆ ಬೇರೆ ಬತ್ತಿ ಬೇರೆ, ಇವು ಎರಡು ಸೇರಿ ದೀಪ ಆಯ್ತು. ಪಾಪ ಬೇರೆ ಪುಣ್ಯ ಬೇರೆ, ಇವು ಎರಡು ಸೇರಿ ಭಕ್ತಿ ಆಯ್ತು, ಬದುಕಾಯ್ತು. ಕಾಯ ಬೇರೆ ಕಾಯಕ ಬೇರೆ, ಇವೆರಡು ಸೇರಿ ಭಕ್ತಿ ಆಯ್ತು. ಹಂಗೆ ಇವತ್ತು ನೀವು ನಾವೆಲ್ಲ ಸೇರಿ ಮಾನವೀಯತೆಯಲ್ಲಿ ದುಡಿಯೋಣ ಅಂತ ಹೇಳಿ, ನಿಮ್ಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಇವತ್ತು ನಿಮ್ಗೆ ನಾನು ಕೇಳೋದಿಷ್ಟೇ, ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಅಂಜದಿರು ಒಳಕದಿರು, ಕುಂದದಿರು ಕುಸಿಯದಿರು, ಏನು ಎಂದು ಚಿಂತಿಸದಿರು, ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ಬಸವಣ್ಣವರು ಹೇಳಿದ್ದಾರೆ. ನಮ್ಮ ನಾರಾಯಣ್ ಮತ್ತು ಅವರ ತಂಡದವರು ಈ ವೇದಿಕೆಯಲ್ಲಿ ಬಸವಣ್ಣವರು, ಬುದ್ಧ, ಅಂಬೇಡ್ಕರ್ ಎಲ್ಲರ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ. ಕಾರಣ ಅಂತಂದ್ರೆ ಸಮಾನತೆಯ ಪ್ರತೀಕ, ಸರ್ವರಿಗೂ ಸಮಪಾಳು ಸಮಬಾಳು ಅಂತೇಳಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಾರವನ್ನ ತಿಳಿಸಿದ್ದಾರೆ. ಬಸವಣ್ಣವರು ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಅವರ ವಚನದಲ್ಲಿ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಇನ್ನೊಬ್ಬರನ್ನ ಕೀಳು ಎಂದು ನೋಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪಾಠವನ್ನ ನಾವು ಕಲ್ತ್ಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಸಮಾನತೆಯಿಂದ ನೋಡಬೇಕು, ಮಾನವ ಧರ್ಮವನ್ನು ಎತ್ತಿಡಬೇಕು ಅನ್ನೋ ದೃಷ್ಟಿಯಿಂದ ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಸಂವಿಧಾನದ ಬದುಕಿನಲ್ಲಿ ನಿಮಗೆ ಸಮಾನತೆಯನ್ನು ತೋರಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ನಿಮಗೆ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದೇವೆ. ನೀವು ಯಾರಿಲ್ಲಿದ್ದೀರಿ, ನೀವು ನಮ್ಮ ದೇಶದ ಶಕ್ತಿ, ನೀವು ನಮ್ಮ ಶಕ್ತಿ, ನೀವು ಸಮಾಜದ ಶಕ್ತಿ. ಸೊ ನಾವು ಕೂಡ ನಿಮ್ಮ ಆಸ್ತಿ ಅನ್ನೋದನ್ನ ನೀವು ಯಾವ ಕಾರಣಕ್ಕೂ ಮರಿಬಾರದು. ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಒಬ್ಬ ಶಿಕ್ಷಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಕೃಷಿಕ, ಈ 4 ಜನ ಆಧಾರ ಸ್ತಂಭಗಳು. ಆದ್ರಿಂದ ನೀವು ಮಾಡ್ತಾರಂತ ಕೆಲಸದಲ್ಲಿ ನೀವ್ಯಾರು ಹುಟ್ಟಿ ಇದೇ ಕೆಲಸ ಮಾಡಬೇಕು ಅಂತೇಳಿ ನಿಮ್ಗೆ ಯಾರಿಗೂ ತೀರ್ಮಾನ ಮಾಡಿರಲಿಲ್ಲ. ಆದರೆ ನಮ್ಮ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು. ನಾರಾಯಣ್ ಅವ್ರನ್ನ ಮೇಯರ್ ಮಾಡಿದ್ದೇವೆ, ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ಗಳಾಗಬೇಕು, ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನಿಮಗೆ ಮಾರ್ಗದರ್ಶನವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟರು. ನೀವು ಮನಸ್ಸಿನಲ್ಲಿ ಬಹಳ ಯಾವ ಕಳಂಕ ಇಲ್ಲದೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದೀರಿ. ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡ್ತೀವಿ, ಯಾವುದೇ ಧರ್ಮ ಇರಲಿ, ಯಾವುದೇ ಸಮಾಜ ಇರಲಿ. ನಾವು ಪೌರ ಕಾರ್ಮಿಕರಲ್ವೇ, ಪುರವನ್ನ ನಾವು ಮನೆ ಸ್ವಚ್ಛತೆ ಇಡುವಂತ ಕೆಲಸ ಮಾಡ್ತೀವಿ, ನೀವು ಪುರವನ್ನೇ ಸುಂದರವಾದಂತ ಸ್ವಚ್ಛತೆಯನ್ನ ಕಾಪಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಒಳಗಡೆ, ನೀವು ಹೊರಗಡೆ. ಆದ್ರಿಂದ ನೀವು ಯಾರು ಭೇದ ಭಾವನೆ ಮಾಡ್ಕೊಳ್ಳೋದು ಬೇಡ. ಈಗ ತಾನೇ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಸೇವೆ ಬಗ್ಗೆ ನೆನೆಸಿಕೊಂಡ್ರು.
ಕೊರೋನಾ ಸಂದರ್ಭದಲ್ಲಿ ತಾವು ಮಾಡಿದಂಥ ತ್ಯಾಗ, ಆರೋಗ್ಯವನ್ನ ಜನ ನ್ಯೂಸ್ ಪೇಪರ್ನ ಮನೆ ಒಳಗಡೆ ಗಂಡ ಹೆಂಡತಿ ಕೂಡ ಕರೀತಾ ಇದ್ದ. ಹೆಂಡತಿ ಮಕ್ಕಳು ಊಟ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ನ್ಯೂಸ್ ಪೇಪರ್ ಕೊಡ್ಬೇಕಾದ್ರೆ ಪೇಪರ್ ಬಾಗಿಲು ಕೆಳಗಡೆ ಪೇಪರ್ನ ಒಳಗಡೆ ಹಾಕ್ತಾ ಇದ್ರು. ನ್ಯೂಸ್ ಪೇಪರ್ ತಗೊಂಡು ಓದೋದು ಬಿಟ್ಬಿಟ್ಟಿದ್ರು. ಅಂತ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ಪ್ರಪಂಚವನ್ನ ಸ್ವಚ್ಛತೆಯಿಂದ, ಆರೋಗ್ಯದಿಂದ ಕಾಪಾಡಿದಂತ ದೊಡ್ಡ ದೇಶ ಸೇವಕರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ನನಗೆ ಈ ಇಲಾಖೆಯ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ವಹಿಸಿದ ಮೇಲೆ ಇವತ್ತು ನಾವು ಅನೇಕ ತೀರ್ಮಾನಗಳನ್ನ ತೆಗೆದುಕೊಂಡು 1974ರಲ್ಲಿ ನಮ್ಮ ನಾಯಕರಾಗಿದ್ದಂಥ ಬಸವಲಿಂಗಪ್ಪನವರು, ನಾನು ಬಸವಲಿಂಗಪ್ಪನವರು ಬಹಳ ಆತ್ಮೀಯರು, ನಾವೆಲ್ಲ ಜೊತೆ ಕೆಲಸ ಮಾಡಿದವರು. ಐಪಿಡಿ ಸಾಲಪ್ಪ ಕೂಡ ನಾವೆಲ್ಲ ಜೊತೆಗೆ ರಾಜಕೀಯದಲ್ಲಿ ಒಟ್ಟಾಗಿ ಕೆಲಸ ಮಾಡಿದವರು. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಏನು ಮುನಿಯಪ್ಪನವರು ಇಲ್ಲಿದ್ದಾರೆ, ನಿಮ್ಮ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಾರೆ. ಆಂಜನೇಯನವರು ಅವರು ಕೂಡ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾರಾಯಣ್ ಅವರಿಗೆ ಮೇಯರ್ ಆಗಿ ಶಕ್ತಿ ಕೊಟ್ಟು ಅವರ ನಾಯಕತ್ವದಲ್ಲಿ ಸಂಘಟನೆ ಮಾಡ್ತಾ ಇದ್ದೀವಿ. ನಾನು ಹಿಂದೆ ಯುಡಿ ಮಿನಿಸ್ಟರ್ ಆಗಿದ್ದಾಗ ನಮ್ಮ HS ಮಂಜುನಾಥ್ ಹಿರಿಯೂರವರು ನಿಮ್ಮ ಸಂಘಟನೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಈಗ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೇವೆ. ನಾರಾಯಣ್ ಅವರೆಲ್ಲ ಸೇರಿ ಮಾಡಿಸಿದ್ದಾರೆ, ನಮ್ಮ ಆಂಜನೇಯ ಸೇರಿ. ಅವರು ಕೂಡ ಬಹಳ ಹೋರಾಟವನ್ನು ಮಾಡಿ ಲಕ್ಷಾಂತರ ಮಂದಿಯನ್ನು ಸೇರಿ ಸಂಘಟನೆ ಮಾಡಿದ್ದು ನಾನಿವತ್ತು ನೆನೆಸ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾವಾಗಲೂ ಕೂಡ ಶೋಷಿತರಿಗೆ, ಹಿಂದುಳಿದವರಿಗೆ ಸಮಾನತೆ ಮತ್ತು ಶಕ್ತಿಯನ್ನು ಕೊಟ್ಕೊಂಡು ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. 1917ರಲ್ಲೇ ನಮ್ಮ ಸರ್ಕಾರ ಪೌರ ಕಾರ್ಮಿಕರಿಗೆ 10,000 ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಮಾಡಬೇಕು ಅಂತೇಳಿ ಆವತ್ತೇ ತೀರ್ಮಾನವನ್ನು ನಾವು ಮಾಡಿದ್ದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. 7.5 ಲಕ್ಷ ಮನೆಗಳಿಗೆ ನಿರ್ಮಾಣ ಮಾಡಿ ಕೊಟ್ಟದ್ದನ್ನು ಕೂಡ ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. 1,000 ಪೌರ ಕಾರ್ಮಿಕರನ್ನ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಅಲ್ಲಿಯ ಪದ್ಧತಿಯನ್ನ ತಿಳ್ಕೊಂಡು ನಿಮಗೂ ಕೂಡ ಜ್ಞಾನ ಹೆಚ್ಚಬೇಕು, ವಿದೇಶದಲ್ಲಿ ಏನು ಪದ್ಧತಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ವಿದೇಶ ಪ್ರವಾಸವನ್ನ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನನ್ನ ಕೇಳಿದ್ರು ನಾನೇನು ಹೇಳಬೇಕು ಅಂತ. ಸೊ ನಮ್ಮ ಎಲ್ಲ ಸ್ನೇಹಿತಗಳೆಲ್ಲ ಯಾವತ್ತು ಸರ್ಟಿಫಿಕೇಟ್ ಕೊಡ್ತೀರಿ, ಯಾವತ್ತಿಂದ ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಇವತ್ತೇ ಮಾಡಬೇಕು ಅನ್ನೋದು ನನ್ನ ಆಲೋಚನೆ ಇತ್ತು. ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದೆ. ಕೆಲವು ಇನ್ನೂ ಸಿಂಧು ಪತ್ರಗಳು ಇನ್ನೂ ತೀರ್ಮಾನ ಆಗಿಲ್ಲ ಅನ್ನೋದು ಕೂಡ ತಿಳಿಸಿದ್ರು. 14ನೇ ತಾರೀಕು ಮಾಡೋಣ ಅಂತ ಕೂಡ ಯೋಚನೆ ಮಾಡಿದೆ. ಆಮೇಲೆ ಅವ್ರಿಗೆ ನಾನು ಹೇಳಿದ್ದೇನೆ, ನಿಮಗೆ ಒಂದು ಮೂಲಭೂತ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ. ಕಾರ್ಮಿಕ ದಿನಾಚರಣೆ ಮೇ 1ನೇ ತಾರೀಕು, ಆವತ್ತು ಅವರೆಲ್ಲರೂ ಕೂಡ ಸಿಂಧು ಪತ್ರವನ್ನು ಕೊಡುವಂತ ತೀರ್ಮಾನವನ್ನ ಮಾಡ್ತಾ ಇದ್ದೇವೆ. ಇವತ್ತು 12,695 ಇದರಲ್ಲಿ ಜನರಲ್ನವರು 6,100 ಇದ್ದಾರೆ, ರಿಸರ್ವೇಶನ್ 6,500 ಇದ್ದಾರೆ. ಸೊ ಪೆಂಡಿಂಗು ಈ ಸಿಂಧುತ್ವಕ್ಕೆ ಅಷ್ಟು ಉಳ್ಕೊಂಡಿದೆ. 1ನೇ ತಾರೀಕು ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಇದೇ ರೀತಿ ಒಂದು ದೊಡ್ಡ ಸರ್ಕಾರದ ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆಲ್ಲ ಬದುಕಿನಲ್ಲಿ ಒಂದು ಬದಲಾವಣೆ ಕೊಡುವಂತ ಒಂದು ತೀರ್ಮಾನವನ್ನ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಇವನಿಗೆ ದೇವರು ಬಂದ್ಬಿಟ್ಟಿದೆ. ಇವನಿಗೆ ಈ ವರ್ಷ ಬಜೆಟ್ ಅಲ್ಲಿ 500 ಕೋಟಿ ರೂಪಾಯಿಯನ್ನು ಕೂಡ ಪೇಮೆಂಟ್ಗೆ ನಮ್ಮ ಕಾರ್ಪೊರೇಷನ್ ಬಜೆಟ್ ಅಲ್ಲಿ ಮೀಸಲಾಗಿಟ್ಟಿದ್ದೇವೆ. ಸುಮಾರು 107 ಕೋಟಿ ರೂಪಾಯಿ ರಿಸರ್ವ್ ಕೂಡ ಮಾಡಿದ್ದೇವೆ.
ಮತ್ತು ರಿಟೈರ್ಡ್ ಆದವರು ಸತ್ತಂತ ಅವರಿಗೆ 10 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟು ಸುಮಾರು 6,000 ರೂಪಾಯಿ ಪೆನ್ಷನ್ ಕೊಡೋ ರೀತಿಯಲ್ಲಿ ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದೇವೆ. 2018 ನಂತರ 10,078 ಬೆನಿಫಿಷಿಯರಿಗೆ ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೇವೆ. ಸೊ 2024-25ಕ್ಕೆ ಎಲ್ಲರನ್ನೂ ಕೂಡ ಇದನ್ನ ಮುಗಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ವೆಲ್ಫೇರ್ ಜಾಯಿಂಟ್ ಕಮಿಷನರ್ ಇದ್ದಾರೆ, ನಿಮ್ಮ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ತಳ್ಳೋ ಗಾಡಿ, ಸ್ವಚ್ಛತೆ ಇವಕ್ಕೆಲ್ಲ ಕೂಡ ಈ ವರ್ಷ ವೆಲ್ಫೇರ್ಗೆ ಅವರ ಮಾರ್ಗದರ್ಶನದಲ್ಲಿ ಶೂಸು, ಗ್ಲೌಸು, ಇವೆಲ್ಲ ಪ್ರೊಡಕ್ಷನ್ ಮೆಟೀರಿಯಲ್ ಇವಕ್ಕೆಲ್ಲ ಕೂಡ ಒಂದು 5 ಕೋಟಿ ಇಟ್ಟಿದ್ದೇವೆ. ಡ್ರೆಸ್ಗೆ ಇವೆಲ್ಲ ಕೂಡ 6 ಕೋಟಿ ಇಟ್ಟಿದ್ದೇವೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ತುಂಬಿದ್ರೆ ರಿಯಂಬರ್ಸ್ಮೆಂಟ್ಗೆ 6 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೇವೆ. ಆರೋಗ್ಯ ರಿಯಂಬರ್ಸ್ಮೆಂಟ್ಗೆ 4 ಕೋಟಿ ಇಟ್ಟಿದ್ದೇವೆ. ಮನೆಗೆ ಒಂಟಿ ಮನೆ ನಿಮ್ಗೆಲ್ಲರೂ ಕೂಡ 30 ಕೋಟಿ ಪ್ರತ್ಯೇಕವಾಗಿ ಇಟ್ಟಿದ್ದೇವೆ. ಪ್ರತ್ಯೇಕವಾಗಿ ಸ್ಕಿಲ್ ಟ್ರೈನಿಂಗು ನಿಮ್ಮ ಮಕ್ಕಳಿಗೆ 5 ಕೋಟಿ ಇಟ್ಟಿದ್ದೇವೆ. ಮತ್ತು ಟ್ಯಾಕ್ಸಿ, ಆಟೋ ಇಂಥದಕ್ಕೆಲ್ಲ ಒಂದು 10 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಒಟ್ಟು ಸ್ಪೆಷಲ್ ಆಗಿ ಈ ವೆಲ್ಫೇರ್ ಸ್ಕೀಮ್ಗೆ 64 ಕೋಟಿ ರೂಪಾಯಿಯನ್ನ ಬೆಂಗಳೂರು ನಗರದ ಕಾರ್ಪೊರೇಷನ್ ಅಲ್ಲಿ ಮೀಸಲಾಗಿ ಇಟ್ಟಿದ್ದೇವೆ. ಹೋದ ವರ್ಷ ಬಜೆಟ್ 80 ಕೋಟಿ ಇತ್ತು. ಈ ವರ್ಷ 45 ಕೋಟಿ ಹೆಚ್ಚಿಗೆ ಮಾಡಿ 125 ಕೋಟಿಗೆ ವೆಲ್ಫೇರ್ ಸ್ಕೀಮ್ ಅನ್ನು ನಾವು ಸೇರಿಸಿದ್ದೇವೆ. 107 ಕೋಟಿ ಪೆನ್ಷನ್, 500 ಕೋಟಿ ರೂಪಾಯಿ ಸ್ಯಾಲರಿಗೆ ಈಗ ಹೊಸ ಕೊಡಬೇಕಲ್ಲ, ಅದಕ್ಕೆ ನಿಗದಿ ಮಾಡಿದ್ದೇವೆ. ಸೊ ಆದ್ರಿಂದ ನಿಮ್ಮ 730 ಕೋಟಿ ಏನು ಬಜೆಟ್ ಇದಿದೆ ಅದಕ್ಕಿಂತ ಹೆಚ್ಚಿಗೆ ಸೇರಿಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ನೀವು ಯಾರು ಕೂಡ ಮಾನಸಿಕವಾಗಿ ನೀವು ಕುಗ್ಗಬಾರದು, ಆತ್ಮಧೈರ್ಯದಿಂದ ಇರಬೇಕು. ನಮಗೂ ನಿಮಗೂ ಯಾವ ತರದ ವ್ಯತ್ಯಾಸ ಕೂಡ ಇಲ್ಲ. ಮನೋಚಿಂತನೆ, ಮನೋವಿಚಾರ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಏನು ಮುಂದಕ್ಕೆ ಯಾರಿಗೂ ಪರ್ಮನೆಂಟ್ ಆದ ತಕ್ಷಣ 50,000 ರೂಪಾಯಿ ಮುಟ್ತದೆ. ನೀವೇನು ತಲೆ ಏನು ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. 49,000 ಅಂತ ನಮ್ಮ ನಾರಾಯಣ ಹೇಳ್ತಾ ಇದ್ರು. 50,000 ರೂಪಾಯಿ ಮುಟ್ತದೆ. 50,000 ರೂಪಾಯಿ ಒಂದು ಮನೆ, ಆರೋಗ್ಯ ಇವೆಲ್ಲ ಇದ್ರೆ ಖಂಡಿತ ಒಂದು ಗೌರವದಿಂದ ಬದುಕನ್ನ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರಿಂದ ಮುಖ್ಯಮಂತ್ರಿಗಳು IDP ಸಾಲಪ್ಪನವರ ವರದಿಯನ್ನು ಕೂಡ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಇವತ್ತು ಏನು ನಾರಾಯಣರವರು ನನಗೆ ಒಂದು ಮನವಿಯನ್ನ ಕೊಟ್ಟರು, ಆ ಮನವಿಯನ್ನ ಈಗಾಗಲೇ ನನ್ನ ಪ್ರೈವೇಟ್ ಸೆಕ್ರೆಟರಿಗೆ ಹೇಳಿದ್ದೇನೆ. ನಮ್ಮ ವೆಲ್ಫೇರ್ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳ ಹತ್ರ ಕೂತ್ಕೊಂಡು ನಮ್ಮ UD ಸೆಕ್ರೆಟರಿ, ನಮ್ಮ ಹೆಣ್ಣುಮಗಳು ಅವರು ಕೂಡ ಇವತ್ತು ನಮ್ಮ ಗಾಂಧಿನಗರದ ಅವರ ತಂದೆ ನಮ್ಮ ಲೀಡರ್, ಆಕೆ IAS ಆಫೀಸರ್ ದೀಪಾ ಚೋಳನ್, ಅವರ ಹತ್ರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಬದುಕಿನಲ್ಲಿ ಏನು ನಾವು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯನೋ ಆ ರೀತಿ ಮಾಡಲಿಕ್ಕೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ನಾರಾಯಣರವರು ನೇರ ನಮ್ಮ ವಾಹನ ಚಾಲಕರ ಬಗ್ಗೆ, ಲೋಡರ್ಸ್ ಬಗ್ಗೆ, ಕ್ಲೀನರ್ಸ್ ಬಗ್ಗೆ ಯಾವ ರೀತಿ ನೇರವಾಗಿ ತೆಗೆದುಕೊಳ್ಬೇಕು ಅಂತ ಕೆಲವು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ನಾವು ಚರ್ಚೆಯನ್ನು ಮಾಡಿ ಇನ್ನ ಅನೇಕ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರು ಮುತ್ಯಾಲಪ್ಪ ಇವರು ಕೂಡ ಈಗಾಗಲೇ ಸಿಂಧುತ್ವದ ಬಗ್ಗೆ, ಬೇರೆ ಬೇರೆ ವಿಚಾರದ ಬಗ್ಗೆ ತಿಳಿಸಿದ್ದಾರೆ. ಸಿಂಧುತ್ವದಲ್ಲಿ ಕೆಲವು ಅಧಿಕಾರಿಗಳು ಕಿರುಕುಳ ಕೊಟ್ಟು ದುಡ್ಡು ವಸೂಲು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಒಬ್ರು 10 ರೂಪಾಯಿ ಕೊಡಕ್ ಹೋಗಬಾರ್ದು. ಯಾರು ದುಡ್ಡು ಕೇಳಿದ್ರೆ ನನಗೆ ತಿಳಿಸ್ಬೇಕು.
ರೈಟಿಂಗ್ ಅಲ್ಲಿ ಬರ್ಕೊಡ್ಬೇಕು, ಸುಮ್ಮನೆ ಖಾಲಿ ಮಾತಾಡಬಾರ್ದು. ಇಂಥವ್ನಿಗೆ ಹೋಗಿದ್ದೆ, ಇಂಥವ್ನು ಇಷ್ಟು ಕೇಳ್ದ ಅಂತ ಹೇಳ್ಬೇಕು. ಅಲ್ಲೇ ನಾನು ಏನ್ ಕ್ರಮವನ್ನು ಕೈಗೊಳ್ಬೇಕೋ ನಾವು ಮಾಡ್ತೇವೆ. ಸಿಂಧುತ್ವದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಮೀಟಿಂಗ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ತಲೆಗೆ ಮಾಡ್ತೀನಿ. ಸೊ ಸರ್ಕಾರ ಇವತ್ತು ನಾನು ಇಷ್ಟೇ ಹೇಳೋದು, ನಾನು ಇನ್ನ ಬೆಂಗಳೂರು ನಗರ ಜಿಲ್ಲೆ ಪರಿಶೀಲನೆ ಮಾಡಬೇಕು. ಕೆಲವು ಕಡೆಲ್ಲ ರಸ್ತೆ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. ಆದ್ರಿಂದ ನಿಮ್ಮ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮುಂದುವರಿಸಿ. ಇಡೀ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರಣಾಳಿಕೆಯಲ್ಲಿ ನಿಮ್ಮ ಪರವಾಗಿ ಅನೇಕ ವಿಚಾರಗಳನ್ನ ನಾನು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು ನಾವೆಲ್ಲ ಸೇರಿ ನಿಮ್ಮ ಪರವಾಗಿ ಒಂದು ಪ್ರಣಾಳಿಕೆಯಲ್ಲಿ ತಂದಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನವನ್ನು ಮಾಡುವಂತಹ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ್ದು. ನಿಮಗೂ ನಮಗೂ ಸಂಬಂಧ, ಕಾಂಗ್ರೆಸ್ ಸರ್ಕಾರಕ್ಕೂ ನಿಮಗೂ ಸಂಬಂಧ, ಭಕ್ತಂಗೂ ಭಗವಂತನಿಗೂ ಇರುವಂತಹ ಸಂಬಂಧ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ತಾವೆಲ್ಲ ಅರಸರ ಕೆಲಸ ಪ್ರಾರಂಭದಲ್ಲಿ ಇದ್ದರೆ ಆಳಕ್ಕೊಬ್ಬ ಏಕಾಂಗಿಯಾಗಿ ಮುಗಿಸುತ್ತಾರಂತೆ. ಹಂಗೆ ಕೆಲಸವಿಲ್ಲದ ಪುರುಷರಿಗೆ ಗೌರವ ಕಡಿಮೆ ಅನ್ನೋದು ಬೇಡ. ನೀವೆಲ್ಲೂ ಕೂಡ ಶ್ರಮವನ್ನ ಪಡ್ಕೊಂಡು ಈ ಸಮಾಜವನ್ನ ಬೆಳೆಸ್ತಾ ಇದ್ದೀರಿ. ನಿಮ್ಮ ಬದುಕಿನ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾರ್ಮಿಕ.